ಶೋಕಾಸ್ ನೋಟಿಸ್ಗೆ 6 ಪುಟಗಳ ಉತ್ತರ ನೀಡಿದ ಯತ್ನಾಳ್. ಶಾಂತಿಯಿಂದ ಇರುವಂತೆ ಪಾಠ ಮಾಡಿದ ಪಾಠಕ. ಬಿಜೆಪಿ ಪಾಳ್ಯದಲ್ಲಿ ಬಿಗ್ ಡೆವಲಪ್ಮೆಂಟ್. ದೆಹಲಿಯಲ್ಲಿ ಅಶೋಕ್ ಹೈಕಮಾಂಡ್ ಭೇಟಿಯಾಗಿದ್ಯಾಕೆ? ಸಂಭಲ್ ಪ್ರವೇಶಕ್ಕೆ ರಾಹುಲ್ಗೆ ನಿರಾಕರಣೆ. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಬಣ ಸಂಘರ್ಷ ತಾರಕಕ್ಕೇರಿದೆ. ಬಿಜೆಪಿ ಬಣ ಬಡಿದಾಟ ಮ್ಯಾಟರ್ ಹೈಕಮಾಂಡ್ ಅಂಗಳವನ್ನು ತಲುಪಿದೆ. ಕರ್ನಾಟಕ ಬಿಜೆಪಿ ಆಂತರಿಕ ಸಂಘರ್ಷಕ್ಕೆ ಮದ್ದು ಒರೆಯೋಕೆ ಕೇಂದ್ರ ನಾಯಕರು ಮುಂದಾಗಿದ್ದಾರೆ. ನಿನ್ನೆಯೇ ರಾತ್ರಿಯೇ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಯತ್ನಾಳ್ ಟೀಮ್ರನ್ನ ಭೇಟಿಯಾಗಿದೆ. ಇತ್ತ ಅದೇ ಯತ್ನಾಳ್ ನೇತೃತ್ವದ ರೆಬೆಲ್ಸ್ ಟೀಮ್ ಇವತ್ತು ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ದೂರು ನೀಡಿದ್ದಾರೆ. ಇನ್ನು ಕಳೆದ ವಾರ ಯತ್ನಾಳ್ ವಿರುದ್ಧ ವಿಜೇಂದ್ರ ವರಿಷ್ಠರಿಗೆ ದೂರು ಕೊಟ್ಟಿದ್ರು. ಅದಕ್ಕೆ ಕೌಂಟರ್ ಆಗಿ ಇವತ್ತು ಯತ್ನಾಳ್ ಟೀಮ್ ವಿಜೇಂದ್ರ ವಿರುದ್ಧ ವರಿಷ್ಠರಿಗೆ ದೂರು ಸಲ್ಲಿಕೆ ಮಾಡಿದ್ರು. ಈಗಾಗಲೇ ದೆಹಲಿಯಲ್ಲಿ ಸಭೆ ನಡೆಸಿ ವರಿಷ್ಠರಿಗೆ ಹೇಳಬೇಕಾದ ವಿಷಯಗಳ ಬಗ್ಗೆ ಸಿದ್ಧತೆ ಮಾಡಿಕೊಂಡಿದ್ರು. ಭಿನ್ನರ ಆಹ್ವಾನ ವರಿಷ್ಠರು ಕೇಳಿದ್ದು ಸದ್ಯಕ್ಕೆ ಯಾವುದೇ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇಲ್ಲ. ರಾಜ್ಯಕ್ಕೆ ಆಗಮಿಸಿರುವ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ವರದಿ ಪಡೆದ ನಂತರ ಮತ್ತು ಡಿಸೆಂಬರ್ 7ರ ಬಿಜೆಪಿ ಕೋರ್ ಕಮಿಟಿ ವರದಿ ವರಿಷ್ಠರ ಕೈ ಸೇರಲಿದೆ. ಜಗಳಾಡಿರಬೇಡ್ರಿ ಅಂತ ಹೇಳ್ತಂದ್ರಿ. ಆಂತರಿಕ ವಿಚಾರಗಳನ್ನು ಹೊರಗೆ ಮಾತಾಡಬೇಡ್ರಿ. ಏನೇ ಇದ್ದರೂ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಗೃಹ ಮಂತ್ರಿಗಳು ಅವರೆಲ್ಲ ಮುಂದೆ ಹೇಳುವಂಥ ಅಧಿಕಾರ ಇದೆ. ನೀವು ಹೇಳಿ ಅಂತ. ಇವತ್ತೇನು ನೀವು ಹೋರಾಟ ಮಾಡಿದ್ದೀರಿ ಒಳ್ಳೆಯದು, ಒಳ್ಳೆಯ ರೀತಿಯಿಂದ ಹೋಗಲಿ. ನಿಮ್ಮ ಎಲ್ಲ ಭಾವನೆಗಳನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ನಾನು ಕಮ್ಯುನಿಕೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಿಜೆಪಿ ಶಾಸಕ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಬೆನ್ನಲ್ಲೇ ಬಿಜೆಪಿ ಪಾಳೆಯದಲ್ಲಿ ಕ್ಷಿಪ್ರ ಚಟುವಟಿಕೆಗಳು ಮುಂದುವರೆದಿವೆ. ಕೇಂದ್ರ ಸಚಿವ ಜೋಶಿ, ಸಂಸದ ಬೊಮ್ಮಾಯಿ ಬುಲಾವ್ ಮೇರೆಗೆ ಆರ್ ಅಶೋಕ್ ದೆಹಲಿಗೆ ದೌಡಾಯಿಸಿದ್ದಾರೆ. ಒಂದು ಕಡೆಗೆ ದೆಹಲಿಯಲ್ಲಿ ಶಿಸ್ತು ಸಮಿತಿ ಸದಸ್ಯ ಕಾರ್ಯದರ್ಶಿಯನ್ನ ಯತ್ನಾಳ್ ಭೇಟಿಯಾದ್ರೆ ಮತ್ತೊಂದೆಡೆಗೆ ಯತ್ನಾಳ್ ಉಚ್ಚಾಟನೆಗೆ ಹಿರಿಯರ ಬಣ ಪ್ರಯತ್ನಿಸ್ತಾ ಇವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನಿನ್ನೆಯಷ್ಟೇ ಬೆಂಗಳೂರಲ್ಲಿ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ತರುಣ್ ಚುಗ್ ಅಭಿಪ್ರಾಯವನ್ನ ಸಂಗ್ರಹಿಸಿದ್ರು. ಅತ್ತ ಜೋಶಿ ನಿವಾಸದಲ್ಲೂ ರಾತ್ರಿ ಡಿನ್ನರ್ ಪಾರ್ಟಿ ಮಾಡಿದ್ರು. ಈ ಬೆನ್ನಲ್ಲೇ ಅಶೋಕ್ ದೆಹಲಿ ಭೇಟಿ ತೀವ್ರ ಕುತೂಹಲ ಮೂಡಿಸಿದೆ. ಜೊತೆಗೆ ಹಿರಿಯ ಬಿಜೆಪಿಗರಿಂದಲೂ ಹೈಕಮಾಂಡ್ ಭೇಟಿ ಸಾಧ್ಯತೆ ಇದೆ. ಅಲ್ಲಿ ಮುಖಾಮುಖಿ ಮಾತುಕತೆ, ಸಂಧಾನ ಮೂಲಕ ಬಿಜೆಪಿಯ ಭಿನ್ನಮತ ಸರಿಪಡಿಸುವಂತೆ ಮನವಿ ಸಾಧ್ಯತೆ ಇದೆ. ಶಿಸ್ತು ಕ್ರಮ ಅಂತ ಹೋದ್ರೆ ಪಕ್ಷದಲ್ಲಿ ಕಾರ್ಯಕರ್ತರಲ್ಲಿ ಮತ್ತಷ್ಟು ಗೊಂದಲ ಸೃಷ್ಟಿಯಾಗಬಹುದು. ಹೀಗಾಗಿ ಮಾತುಕತೆಯ ಮೂಲಕ ಎರಡೂ ಬಣಗಳಲ್ಲೂ ವಿಶ್ವಾಸ ಮೂಡಿಸುವ ಕೆಲಸ ಆಗಲಿ ಅಂತ ಜಪಿಸ್ತಾ ಇದ್ದಾರೆ. ದೇವ್ರ ಸಮಾನ ಯಡಿಯೂರಪ್ಪನವರು. ಯಡಿಯೂರಪ್ಪ ದೇವರ ಸಮಾನ, ಯಾರಿಗೂ ಮೋಸ ಅನ್ಯಾಯ ಮಾಡಿಲ್ಲ. ಯಡಿಯೂರಪ್ಪ ಪಕ್ಷ ಕಟ್ಟಿದ್ದು ನಾನು ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರಿಗೆ ಉತ್ತರ, ಯಾಕಂದರೆ ವಿಷಯಾಂತರ ಆಗುತ್ತೆ. ಅವರು ವಿಷಯಾಂತರ ಮಾಡೋಕ್ಕೋಸ್ಕರ ರೀತಿ ಗುರುವ ಮಾತಾಡ್ತಿದ್ರೆ ಇನ್ನೊಂದು 2-3 ಸಲ ನನಗೂ ಚೆನ್ನಾಗಿ ಮಾತಾಡಕ್ಕೆ ಬರುತ್ತೆ, ಮಾತಾಡ್ತೀನಿ. ಅಣ್ಣ ಇನ್ನೊಂದು 2-3 ಸತಿ ತಡಕ ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು, ಸೋಲಿಗೆ ಯಾರು ಕಾರಣ ಎಲ್ಲವನ್ನೂ ಸವಿಸ್ತಾರವಾಗಿ ಅಣ್ಣ ಮಾಧ್ಯಮ ಸ್ನೇಹಿತರ ಮುಂದೆ ಎಲ್ಲವೂ ಹೇಳ್ತೀನಿ. ಈ ವಕ್ಫ್ ಹೋರಾಟ ಅಷ್ಟೇ. ಈಗ ನಮ್ಮ ವಿಜೇಂದ್ರ ಬಗ್ಗೆ ಅನಾಮಧೇಯ ಪತ್ರಗಳು ಬರೀತಾ ಇದೆ. ಆಯ್ತು, ಅನಾಮಧೇಯ ಪತ್ರಗಳಿಗೆ ಬೆಲೆನೇ ಇಲ್ಲ, ಅಪ್ಪನೂ ಇಲ್ಲ, ಅಮ್ಮನಿಲ್ಲ. ಉತ್ತರ ಪ್ರದೇಶ ಹಿಂಸಾಚಾರ ಪೀಡಿತ ಸಂಭಾಲ್ಗೆ ತೆರಳುತ್ತಿದ್ದ ರಾಹುಲ್ ಗಾಂಧಿಯನ್ನ ಯುಪಿ ಪೊಲೀಸರು ತಡೆದಿದ್ದಾರೆ. ಮಸೀದಿ ಸರ್ವೆ ವಿರೋಧಿಸಿ ಹಿಂಸಾಚಾರ ನಡೆದಿದ್ದ ಸಂಭಾಲ್ನಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಸಂಸದ ರಾಹುಲ್ ತಮ್ಮ ನಿಯೋಗದೊಂದಿಗೆ ಇಲ್ಲಿಗೆ ತೆರಳಲು ಮುಂದಾಗಿದ್ರು. ಸಂಭಾಲ್ಗೆ ಪ್ರವೇಶಿಸುವುದಕ್ಕೂ ಮುನ್ನವೇ ರಾಹುಲ್ ನೇತೃತ್ವದ ನಿಯೋಗವನ್ನ ತಡೆದಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ರಾಹುಲ್ ಗಾಂಧಿ, ನಾವು ಸಂಭಾಲ್ಗೆ ಹೋಗಲು ಪ್ರಯತ್ನಿಸಿದ್ವಿ, ಆದರೆ ಪೊಲೀಸರು ನಮಗೆ ಅವಕಾಶ ನೀಡುತ್ತಿಲ್ಲ. ಲೋಕಸಭೆಯ ವಿಪಕ್ಷ ನಾಯಕರಾಗಿ ಸಂಭಾಲ್ಗೆ ಭೇಟಿ ನೀಡುವುದು ನನ್ನ ಹಕ್ಕು, ಆದರೆ ಪೊಲೀಸರು ತಡೆದಿದ್ದಾರೆ. ಇನ್ನು ಪೊಲೀಸರ ಜೊತೆಗೆ ನಾನೊಬ್ಬನೇ ತೆರಳಲು ಸಿದ್ಧನಿದ್ದೇನೆ, ಆದರೂ ಅವರು ಅವಕಾಶ ನಿರಾಕರಿಸಿದ್ದಾರೆ. ಕೆಲವು ದಿನಗಳ ನಂತರ ಭೇಟಿಗೆ ಅವಕಾಶ ನೀಡುವುದಾಗಿ ಹೇಳ್ತಾ ಇದ್ದಾರೆ ಅಂತ ದೂರಿದ್ರು. ವಕ್ಫ್ ವಿರುದ್ಧ ಬಿಜೆಪಿ ಬೃಹತ್ ಜನಾಂದೋಲನ ಹೋರಾಟಕ್ಕೆ ಚಾಲನೆ ನೀಡಲಾಗಿದೆ. ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆಯಡಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಚಾಲನೆ ನೀಡಿದ್ರು. ಬೀದರ್ನ ಗಾಂಧಿಗಂಜ್ನಲ್ಲಿರುವ ಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಧಿಕೃತವಾಗಿ ಹೋರಾಟಕ್ಕೆ ಇಳಿದ್ರು. ವಿಜೇಂದ್ರಗೆ ಅಶ್ವತ್ಥನಾರಾಯಣ, ರೇಣುಕಾಚಾರ್ಯ, ಭೈರತಿ ಬಸವರಾಜ್ ಸೇರಿ ಹಲವು ನಾಯಕರು ಸಾಥ್ ನೀಡಿದ್ರು. ಬೃಹತ್ ಸಮಾವೇಶದ ಬಳಿಕ ಪಾದಯಾತ್ರೆಯ ಮೂಲಕ ಡಿಸಿ ಕಚೇರಿಯವರೆಗೂ ತೆರಳಿದ ವಿಜೇಂದ್ರ ಟೀಮ್ ಮನವಿ ಪತ್ರ ಸಲ್ಲಿಸಿದ್ದಾರೆ. ವಕ್ಫ್ ಅಂತ ನಮೂದಾಗಿರುವ ಪಹಣಿ ಬದಲಾವಣೆ ಮಾಡುವಂತೆ ಡಿಸಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಇನ್ನು ಸಮಾವೇಶದಲ್ಲಿ ಮಾತನಾಡಿದ ವಿಜೇಂದ್ರ, ಭ್ರಷ್ಟಾಚಾರ, ರೈತ ವಿರೋಧಿ ಸರ್ಕಾರದ ವಿರುದ್ಧ ನಿರಂತರ ಹೋರಾಟ ಮಾಡ್ತಾ ಇದ್ದೇವೆ. ಡಿಸಿಗಳ ಮೂಲಕ ರೈತರ ಭೂಮಿಯನ್ನ ಪಹಣಿಯಲ್ಲಿ ವಕ್ಫ್ ಹೆಸರು ಸೇರಿಸಿದ್ರು. ಈ ಮೂಲಕ ರಾಜ್ಯದ ಸಾವಿರಾರು ರೈತರನ್ನ ಒಕ್ಕಲೆಬ್ಬಿಸಿದ್ರು ಅಂತ ಸಿದ್ದರಾಮಯ್ಯ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಯಾವುದೇ ಅವ್ಯವಹಾರ ಆಗಿಲ್ಲ, ಹಗರಣ ಆಗಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡು ಆ ಸಚಿವರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂತು. ಮುಖ್ಯಮಂತ್ರಿಗಳಿಗೆ ಭಯ ಶುರುವಾಯಿತು. ಭಾರತೀಯ
ಪಾರ್ಟಿಯ ಹೋರಾಟದ ಪರಿಣಾಮವಾಗಿ ಇವತ್ತು ಆಗಿರ್ತಕ್ಕಂಥದ್ದು. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಹೊಂದಿರುವ ಆರೋಪ ಎದುರಿಸ್ತಾ ಇರುವ ಜಮೀರ್ ಮೇಲೆ ಲೋಕಾಯುಕ್ತ ತನಿಖೆಯ ಬಿಸಿ ತಟ್ಟಿದೆ. ನಿನ್ನೆ ವಿಚಾರಣೆ ಎದುರಿಸಿದ ಸಚಿವ ಜಮೀರ್ ತನಿಖಾಧಿಕಾರಿ ಕೊಟ್ಟ ಸಂದೇಶಕ್ಕೆ ಬೆದರಿದ್ದಾರೆ ಎನ್ನಲಾಗಿದೆ. ಯಾಕಂದ್ರೆ ಈ ಹಿಂದಿನ 3 ನೋಟಿಸ್ ಕೊಟ್ಟರು ಜಮೀರ್ ಕ್ಯಾರೆ ಅಂದಿರಲಿಲ್ಲ. ಅದ್ಯಾವಾಗ ಸಮನ್ಸ್ ಜಾರಿ ಆಯ್ತೋ ಎದ್ನೋ ಬಿದ್ನೋ ಅಂತ ವಿಚಾರಣೆಗೆ ಬಂದು ತನಿಖಾಧಿಕಾರಿ ಡಿವೈಎಸ್ಪಿ ಸತೀಶ್ ಎದುರು ಹಾಜರಾದ್ರು. ಒಂದು ವೇಳೆ ಸಮನ್ಸ್ಗೆ ಅಟೆಂಡ್ ಆಗದೆ ಇದ್ದಿದ್ರೆ ನಾನ್ ಕೋಆಪರೇಷನ್ ಅಂತ ಅರೆಸ್ಟ್ ಮಾಡುವ ಸಂದರ್ಭ ಎದುರಾಗಬಹುದು ಅಂತ ಎಚ್ಚರಿಕೆ ಕೊಟ್ಟರು. ಕೂಡಲೇ ಎಚ್ಚೆತ್ತ ಜಮೀರ್ ಲೋಕಾಯುಕ್ತಕ್ಕೆ ಬಂದ್ರು. 2024ರಲ್ಲಿ ಹೆಚ್ಚುವರಿ ಆದಾಯದ ಬಗ್ಗೆ ಪ್ರಶ್ನೆ ಮಾಡಿದ ತನಿಖಾಧಿಕಾರಿ ಆದಾಯದ ಮೂಲ, ಖರ್ಚು ವೆಚ್ಚಗಳು, ಯಾವುದೇ ಪ್ಲೆಡ್ಜ್ ಇಲ್ಲದೆ ಸಾಲ ಪಡೆದಿರೋದು, ಹೀಗೆ 10 ಹಲವು ಪ್ರಶ್ನೆಗಳನ್ನ ಕೇಳಿ ಜಮೀರ್ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ಗೆ ಅಗತ್ಯ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದೆ. ತಿರ್ಗಿ ಅಗತ್ಯ ಇದ್ರೆ ಕರಿತೀವಿ ಅಂತ ಹೇಳಿದ್ದಾರೆ. ಕರೆದ್ರೆ ಬರ್ತೀನಿ, ನಾನು ಕರೆದ್ರೆ ಬರ್ತೀನಿ. ಬಳ್ಳಾರಿಯಲ್ಲಿ ರಿಂಗರ್ ಲ್ಯಾಕ್ಟೇಟ್ ದ್ರಾವಣ ಬಾಣಂತಿಯರ ಜೀವ ಕಸಿದ್ದು ಇಡೀ ರಾಜ್ಯಾದ್ಯಂತ ಪ್ರಕರಣ ಸದ್ದು ಮಾಡಿದೆ. ಇತ್ತ ಕಳಪೆ ಔಷಧಿ ಪೂರೈಕೆ ಮಾಡಿ ಬಾಣಂತಿಯರನ್ನ ಕೊಲೆ ಮಾಡಿದೆ ಅಂತ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಇದರ ಮಧ್ಯೆ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಕೇಂದ್ರ ಡ್ರಗ್ ಕಂಟ್ರೋಲ್ ಇಲಾಖೆಗೆ ಪತ್ರ ಬರೆದಿದ್ದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಪಶ್ಚಿಮ ಬಂಗಾಳದ ಫಾರ್ಮಾಕ್ಯೂಟಿಕಲ್ ಕಂಪನಿಯಿಂದ ಐವಿ ದ್ರಾವಣವನ್ನ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಖರೀದಿಸಿ ಜಿಲ್ಲಾಸ್ಪತ್ರೆಗಳಿಗೆ ಪೂರೈಸಿದೆ. ಇದರಿಂದ ನವೆಂಬರ್ 9 ಮತ್ತು 11ರಂದು 5 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ರಾಜ್ಯ ಔಷಧ ನಿಗಮದ ಪರೀಕ್ಷೆಯಲ್ಲಿ ಗುಣಮಟ್ಟ ಇಲ್ಲದ ಔಷಧಿ ಬ್ಯಾಚ್ ಹೊರತುಪಡಿಸಿ ಉಳಿದ ಐವಿಯನ್ನ ಸಪ್ಲೈ ಮಾಡಿದೆ. ಹೀಗಾಗಿ ಈ ಅನಾಹುತದ ಬಗ್ಗೆ ವಿಸ್ತೃತ ವರದಿಯನ್ನು ತನಿಖೆಯನ್ನ ಮಾಡಿ ಜೊತೆಗೆ ಪಶ್ಚಿಮ ಬಂಗಾಳದ ಸಂಸ್ಥೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಎಂದು ತಿಳಿಸಿದೆ. ಇನ್ನು ಕೆಂಗೇರಿ ಬಳಿ ಅಪಘಾತದಲ್ಲಿ ಯುವತಿ ಸಂಧ್ಯಾ ಸಾವು ಪ್ರಕರಣ ಸಂಬಂಧ ಆರೋಪಿಗೆ 1 ತಿಂಗಳಾದ್ರೂ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಸೆಷನ್ಸ್ ಕೋರ್ಟ್ನಲ್ಲಿ ಧನುಷ್ ಜಾಮೀನು ಅರ್ಜಿ ವಜಾ ಆಗಿತ್ತು. ಹೀಗಾಗಿ ಜಾಮೀನಿಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾನೆ. ಕಳೆದ ತಿಂಗಳು ನವೆಂಬರ್ 2ರಂದು ನಡೆದಂತಹ ಅಪಘಾತದಲ್ಲಿ ಯುವತಿ ಸಂಧ್ಯಾ ಮೃತಪಟ್ಟಿದ್ರು. ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಅಂಬಾರಿ ಆನೆ ಅಂತಾನೆ ಪ್ರಸಿದ್ಧಿ ಪಡೆದಿದ್ದ ಅರ್ಜುನ ಸಾವನ್ನಪ್ಪಿ ಇಂದಿಗೆ 1 ವರ್ಷ ಕಳೆದಿದೆ. 2023 ಡಿಸೆಂಬರ್ 4ನೇ ತಾರೀಕು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಯಸಳೂರು ಹೋಬಳಿ ಡಬ್ಬಳಿಕಟ್ಟೆ ಅರಣ್ಯದಲ್ಲಿ ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಮದಗಜದೊಂದಿಗೆ ಕಾದಾಡಿ ತೀವ್ರವಾಗಿ ಗಾಯಗೊಂಡು ವೀರಮರಣವನ್ನು ಅಪ್ಪಿತ್ತು. ಅರ್ಜುನ ಮೃತಪಟ್ಟ ಸ್ಥಳದಲ್ಲಿ ಅಂತ್ಯ ಸಂಸ್ಕಾರ ನಡೆಸಲಾಗಿತ್ತು. ಇದೇ ಸ್ಥಳದಲ್ಲಿ ಸ್ಮಾರಕ ಹಾಗೂ ಅರ್ಜುನನ ಪುತ್ಥಳಿ ನಿರ್ಮಾಣ ಮಾಡೋಕೆ ಅರಣ್ಯ ಸಚಿವರು ಗುದ್ದಲಿ ಪೂಜೆ ನೆರವೇರಿಸಿದರು. ಆದರೆ ಅರ್ಜುನ ಸಾವನ್ನಪ್ಪಿ 1 ವರ್ಷ ಕಳೆದರೂ ಅರ್ಜುನನ ಸ್ಮಾರಕ ಹಾಗೂ ಪುತ್ಥಳಿ ನಿರ್ಮಾಣ ಆಗಿಲ್ಲ. ಬಳ್ಳೆಯಲ್ಲಿ ಅರ್ಜುನನ ಪುತ್ಥಳಿ ನಿರ್ಮಾಣ ಕಾರ್ಯ ಭರದಿಂದ ಸಾಗಿತ್ತು. ಇದು ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಿಗದಿ ಮಾಡಲಾಗಿತ್ತು. ಅರಣ್ಯ ಸಚಿವ ಈಶ್ವರ್ ಖಂಡ್ರೆಯಿಂದ ಪುತ್ಥಳಿ ಹಾಗೂ ಸ್ಮಾರಕ ಉದ್ಘಾಟನೆ ಮಾಡಬೇಕಾಗಿತ್ತು. ಆದರೆ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ಇಂದು ನಿಗದಿಯಾಗಿದ್ದ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಬೆಳಗ್ಗೆಯಿಂದ 100 ಮಂದಿ ಬಂದು ಅರ್ಜುನನ ಸಮಾಧಿಗೆ ಪೂಜೆ ಸಲ್ಲಿಸಿ ತೆರಳುತ್ತಾ ಇದ್ದಾರೆ.